ನಾಳೆ 24ನೇ ತಾರೀಕು. ಇವತ್ತು ಒಂದು ಹೆಮ್ಮೆಯ ಸಂಗತಿ ಅಂದರೆ ಸೌದಿ ಗ್ರಾಮದಲ್ಲಿರ್ತಕ್ಕಂಥ ಬಸವರಾಜ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ IAPSದಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನದಲ್ಲಿ ಬಂದಿರತಕ್ಕಂಥದ್ದು, ಫಸ್ಟ್ ರ್ಯಾಂಕ್ನಲ್ಲಿ. ಆತನ್ನು ಮತ್ತು ನಮ್ಮ ತಾಲೂಕದಲ್ಲಿ ರಾಜ್ಯಕ್ಕೆ SLCಯಲ್ಲಿ 625ಕ್ಕೆ 625 ಅಂಕಗಳನ್ನು ಪಡ್ಕೊಂಡು 1ನೇ ಸ್ಥಾನ 2ನೇ ಸ್ಥಾನ ನಮ್ಮ ತಾಲೂಕಿಗೆ ಬಂದಿರ್ತಕ್ಕಂಥ ಅವರ 3 ಜನರ ಒಂದು ಅಭಿನಂದನಾ ಸಮಾರಂಭ ಮತ್ತು ಸುಮಾರು 2,000 ವಿದ್ಯಾರ್ಥಿ 85ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ತಾಲೂಕುಗಳಿಗೆ ಭಾಳ ದೊಡ್ಡ ಹೆಮ್ಮೆಯ ಸಂಗತಿ. ಅದಕ್ಕೆ 2,000 ವಿದ್ಯಾರ್ಥಿಗಳನ್ನು ನಾಳೆ ಇದೇ ತಿಂಗಳ 24ನೇ ತಾರೀಕು ಕೃಷ್ಣ ರೈತ ಭವನದಲ್ಲಿ ಅವರನ್ನು ಒಂದು ಕಡೆ ಸೇರಿಸಿ ಮಹಾತ್ಮರ ಸಾನ್ನಿಧ್ಯದಲ್ಲಿ ಅವರಿಗೆ ಗೌರವಿಸೋದ್ರ ಜೊತೆಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀವಿ. ಆ ಪ್ರತಿಭಾ ಪುರಸ್ಕಾರಕ್ಕೆ 85ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಬರಬೇಕು. ಅದು ಗಂಡು ಮಕ್ಕಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಮತ್ತು ಅವರ ಪಾಲಕರು ಕೂಡ ಬರಬೇಕು. ಅವರನ್ನು ಗೌರವಿಸುವಂಥ ಸಂದರ್ಭದಲ್ಲಿ ಅವರ ಪಾಲಕರು ಕೂಡ ಉಪಸ್ಥಿತಿಯನ್ನು ಕೊಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಅದು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಮಾಡತಕ್ಕಂಥ ಕಾರ್ಯಕ್ರಮ. ಆ ಪ್ರತಿಭಾ ಪುರಸ್ಕಾರ ಮಾಡೋದರಿಂದ ಬೇರೆ ವಿದ್ಯಾರ್ಥಿಗಳಿಗೆ ಅದೊಂದು ಪ್ರೇರಣೆ ಆಗುತ್ತೆ. ಆ ಪ್ರೇರಣೆ ಆಗಬೇಕು, ಮುಂದಿನ ವರ್ಷಕ್ಕೆ ಅದು 2,000ದ ಸಂಖ್ಯೆ ಅದು 5,000ಕ್ಕೆ ಹೋಗಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ನೀವು ಕೂಡ ಅವತ್ತು ಬರಬೇಕು, ಅದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಿಮ್ಮನ್ನು ಕೂಡ ಕೇಳ್ತೀನಿ. ನಿಮ್ಮ ಮುಖಾಂತರ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸುದ್ದಿ ಮುಟ್ಟಿ ಅವರು ಕೂಡ ಬರಬೇಕು. ನಾವು ವೈಯಕ್ತಿಕವಾಗಿಯೂ ಕೂಡ ಅವರಿಗೆ ಆಹ್ವಾನ ಮಾಡ್ತೀವಿ. ತಪ್ಪಿ ಯಾರಾದರೂ ಉಳಿದಿದ್ದರೆ, ನಮಗೆ ಮಾಹಿತಿ ಸಿಗಲಾರ್ದಕ್ಕೆ ಏನಾದರೂ ಅಕಸ್ಮಾತ್ ಬಿಟ್ಟು ಹೋಗಿದ್ರು ಕೂಡ ಇದೇ ನಿಮ್ಮ ಮುಖಾಂತರ ಆಹ್ವಾನ ಅಂತಕ್ಕಂಥ ಭಾವಿಸ್ಕೊಂಡು ಅವರೆಲ್ಲ ವಿದ್ಯಾರ್ಥಿಗಳು ಬರಬೇಕು ಅಂತೇಳಿ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅವರನ್ನು ಸ್ವಾಗತ ಮಾಡ್ತೀನಿ.